ಕಾಂಗ್ರೆಸ್ ವಿರುದ್ಧ ಕರಸೇವಕರ ಕದನ ಮುಂದುವರೆದಿದೆ. ಹುಬ್ಬಳ್ಳಿ ರಾಮಭಕ್ತ ಶ್ರೀಕಾಂತ್ ಪೂಜಾರಿ ನಿನ್ನೆ ಬಿಡುಗಡೆ ಆಗಿದ್ರು. ಜೈಲಿಂದ ಹೊರಗಡೆ ಬರ್ತಾರೆ. ಜೈಲಿಂದ ಹೊರಗಡೆ ಬರ್ತಾ ಇದ್ದಂತೆ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ ಕಾರ ಸೇವಕ್ ಶ್ರೀಕಾಂತ್ ಪೂಜಾರಿ ಅವರು. ರಾಮ ಭಕ್ತರನ್ನ ಟಾರ್ಗೆಟ್ ಮಾಡಿದೆ ಅಂತೇಳಿ ಅವರು ಆರೋಪವನ್ನ ಮಾಡಿದ್ದಾರೆ. ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದೆ ಅಂತಲೂ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈಗ ಶ್ರೀಕಾಂತ್ ಪೂಜಾರಿ ಅವರು ರಿಪಬ್ಲಿಕ್ ಕನ್ನಡದಲ್ಲಿದ್ದಾರೆ. ಹುಬ್ಬಳ್ಳಿಯಿಂದ ಅವರ ನಿವಾಸದಿಂದಲೇ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮೊಂದಿಗೆ ಮಾತನಾಡಲಿದ್ದಾರೆ. ಏನೆಲ್ಲ ಆಯ್ತು, ಆಗ 30 ವರ್ಷಗಳ ಹಿಂದೆ ನಡೆದಂತ ಘಟನೆ ಏನು, ಇಲ್ಲಿಯವರೆಗೂ ಎಷ್ಟು ಬಾರಿ ಸ್ಟೇಷನ್ಗೆ ಹೋಗಿದ್ರು, ಎಲ್ಲದರ ಬಗ್ಗೆ ನಮ್ಮೊಂದಿಗೆ ಮಾತನಾಡೋದಕ್ಕೆ ಈಗ ಜಾಯ್ನ್ ಆಗ್ತಿದ್ದಾರೆ. ನೋಡಿ, ನಿನ್ನೆ ಶ್ರೀಕಾಂತ್ ಪೂಜಾರಿ ಅವರು ಜೈಲಿಂದ ಬಿಡುಗಡೆ ಆದಂತ ಸಂದರ್ಭದ ದೃಶ್ಯಾವಳಿ ಅದು. ಜೈಲಿಂದ ಹೊರಗಡೆ ಬರ್ತಾ ಇದ್ದಂತೆ ಬಿಜೆಪಿ ನಾಯಕರು ಅವರನ್ನ ಬರಮಾಡಿಕೊಳ್ತಾರೆ. ನಿನ್ನೆ ಜೈಲಿಂದ ಹೊರಗಡೆ ಬರ್ತಾ ಇದ್ದಂತೆ ಅವರನ್ನ ವೆಲ್ಕಮ್ ಮಾಡಿಕೊಂಡಿದ್ದು ಶಾಸಕರಾಗಿರುವಂತ ಮಹೇಶ್ ತೆಂಗಿನಕಾಯಿ ಅವರು. ಇಬ್ರು ಕೂಡ ಇವತ್ತು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಒಂದು ಕಡೆ ರಾಮ ಭಕ್ತ ಕಾರ್ ಸೇವಕ್ ಆಗಿರುವಂತಹ ಶ್ರೀಕಾಂತ್ ಪೂಜಾರಿ ಅವರು ಹಾಗೂ ಶಾಸಕರಾಗಿರುವಂತಹ ಮಹೇಶ್ ತೆಂಗಿನಕಾಯಿ ಅವರು. ಇಬ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. 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 ಶ್ರೀಕಾಂತ್ ಪೂಜಾರಿ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಾಂ, ಕೇಳಿಸ್ತದೆ ಸರ್. ನಮಸ್ಕಾರ. ಹೇಗಿದೆ ಈಗ ನಿಮ್ಮ ಹೆಲ್ತು? ಹಾಂ, ಸ್ವಲ್ಪ ಆರಾಮಿದೆ ಸರ್. ಟ್ಯಾಬ್ಲೆಟ್ ತೊಗೊಂಡೇನು ಸರ್. ಇಂಜೆಕ್ಷನ್ ಮಾಡಿಸ್ಕೊಳ್ಳೋದಿಲ್ಲ, ಈಗ ಹೋಗ್ಬೇಕು. ಇನ್ನೂ ಮೆಡಿಕಲ್ ಇದು ಚಾಲೂ ಆಗಿಲ್ಲ. ದವಾಖಾನೆಗೆ ಹೋಗ್ಬೇಕು ಸರ್. ಕ್ಷಮೆ ಇರಲಿ, ತೊಂದರೆ ಕೊಡ್ತಾ ಇದೀವಿ ನಿಮಗೆ. ಬೆಳಗ್ಗೆನೆ ನೀವು ದವಾಖಾನೆಗೆ ಎಷ್ಟು ಹೋಗಬೇಕು ಶ್ರೀಕಾಂತ್ ಅವರೇ? ಸರ್, ನಾವು 11:00 ಹೋಗ್ಬೇಕು ಸರ್. ಓಕೆ. ಎಲ್ಲಿ ಈ ನಿಮ್ಮ ಮಗ ಹೇಳ್ತಾ ಇದ್ರು, ಮಂಜುನಾಥ್ ಪೂಜಾರಿ ಅವರು ಅಲ್ವಾ ನಿಮ್ಮ ಮಗ ಶ್ರೀಕಾಂತ್ ಪೂಜಾರಿ ಅವರೇ? ಹೌದು ಸರ್. ಹೇಳ್ತಾ ಇದ್ರು ಎರಡೂ ಭಾಗದಲ್ಲಿ ಏನೋ ಸಮಸ್ಯೆ ಆಗಿದೆ, ಆಕ್ಸಿಡೆಂಟ್ ಆಗಿ ಅಂತೇಳಿ. ಹೌದು ಸರ್, ಇಲ್ಲೇ ಐತೆ ನೋಡ್ರಿ, ತೆಗ್ದಿದ್ದೈತೆ. ಇಲ್ಲಿ ಪರವಾಗಿಲ್ಲ. ಓಕೆ. ಈಗ ನೀವು ದವಾಖಾನೆಗೆ ಹೋಗ್ಬೇಕು 11 ಗಂಟೆಗಿಲ್ಲ. ಜಾಸ್ತಿ ತೊಂದರೆ ಕೊಡೋದಿಲ್ಲ ಶ್ರೀಕಾಂತ್ ಪೂಜಾರಿ, ಕ್ಷಮೆ ಇರಲಿ. ಆರಂಭದಲ್ಲೇ ಕೇಳ್ತಾ ಇದ್ದೀನಿ, ಜಾಸ್ತಿನೂ ಕೂಡ ನಾನು ನಿಮಗೆ ಸ್ಟ್ರೆಸ್ ಕೊಡೋದಿಲ್ಲ. ನಾನು ಮೊದಲಿಗೆ ಮಹೇಶ್ ತೆಂಗಿನಕಾಯಿ ಅವ್ರನ್ನ ಮಾತನಾಡಿಸ್ಬಿಡ್ತೀನಿ, ಮತ್ತೆ ನಿಮ್ಮ ಹತ್ರ ಬರ್ತೀನಿ. ಮಹೇಶ್ ತೆಂಗಿನಕಾಯಿ ಅವರೇ, ನಾವು ಇಲ್ಲಿಂದ ನೋಡ್ತಾ ಇದ್ದೀವಿ, ನೀವು ಹತ್ತಿರದಿಂದ ನೋಡ್ತಾ ಇದ್ದೀರಿ. ಅವ್ರು ತೋರಿಸೋದು ಇನ್ನೂ ಕೂಡ ಬ್ಯಾಂಡೇಜ್ ಹಾಗೇ ಇದೆ ಎರಡೂ ಭಾಗದಲ್ಲೂ ಕೂಡ. ಹೌದು. ಒಂದು ಕರುಣೆನೇ ಬರಲಿಲ್ವಾ ಯಾರಿಗೂ ಅಂತ? ನೋಡಿ, ಇವತ್ತು ಪೊಲೀಸರು ವಿಶೇಷವಾಗಿ ಶ್ರೀಕಾಂತ್ ಪೂಜಾರಿ ಮೇಲೆ ಯಾವಾಗ ಬಂಧನ ಮಾಡ್ತಾ ಇದ್ರು, ಆ ಸಂದರ್ಭದಲ್ಲಿ ಕೂಡ ಅವರು ಅವರಾಗ್ಲಿ ಬಹಳ ಸ್ಪಷ್ಟವಾಗಿ ವಿಚಾರವನ್ನು ಅವ್ರು ತಿಳಿಸಿದ್ರು. ಈ ರೀತಿ ಹೆಲ್ತ್ ಪ್ರಾಬ್ಲಮ್ ಇದೆ, ನಿಮ್ಗೆ ಏನಾಗ್ಬೇಕು ಹೇಳಿ, ನಿಮ್ಗೆ ಏನ್ ಸಹಕಾರ ಬೇಕು ಹೇಳಿ, ಮಾಡ್ತೇನೆ ಅಂತಕ್ಕಂಥ ವಿಷಯವನ್ನು ಕೂಡ ಅವತ್ತು ಶ್ರೀಕಾಂತ್ ಪೂಜಾರಿ ಆಗ್ಲಿ, ಅವ್ರ ಮಗ ಆಗ್ಲಿ, ಅವ್ರ ಮನೆಯವರಾಗ್ಲಿ ಪೊಲೀಸ್ ಅವ್ರಿಗೆ ತಿಳಿಸಿದ್ರು. ಆದ್ರೆ ಇವತ್ತು ಪೊಲೀಸರು ನಡ್ಕೊಂಡಿರತಕ್ಕಂಥ ರೀತಿಯನ್ನು ನೋಡಿದ್ರೆ ಬಹಳ ಅಮಾನುಷವಾಗಿ ಇವ್ರ ಜೊತೆ ನಡ್ಕೊಂಡಿದ್ದಾರೆ. ಇವ್ರ ಜೊತೆ ಅಷ್ಟೇ ಅಲ್ಲ, ಇವನ್ನ ಉಳಿದ ನಮ್ಮೇನು ಇವತ್ತು ಈ ವಿಶೇಷ ಇದರಲ್ಲಿ ಕೇಸ್ನಲ್ಲಿ ಇದ್ದವ್ರು ಇದ್ರು, ನಮ್ಮ ರಾಜು ಧರ್ಮದಾಸ್ ಆಗ್ಲಿ ಅಥವಾ ಕಲಬುರ್ಗಿ ಅವರಾಗ್ಲಿ, ಅವ್ರ ಮನೆಯವರಿಗೆ ಹೋಗಿ ಕೊಟ್ಟು ಕಲಬುರ್ಗಿ ಅವ್ರ ಮನೆಯಲ್ಲಿ ಕೂಡ ಜೋರಾಗಿ ಧಮಕಿ ಹಾಕ್ತಕ್ಕಂಥ ಕೆಲಸವನ್ನ ಅವತ್ತು ಮಾಡ್ಯಾರ ಪೊಲೀಸರು. ಎಫ್ಐಆರ್ ಆಗಿದೆಯಲ್ಲ, ಏನ್ ಹೇಳಿ? ನಿಮ್ಮ ಮೇಲೆ ಎಫ್ಐಆರ್ ಆಗಿದೆಯಲ್ಲ, ಮಾಡ್ಲಿ ಇನ್ನೂ 10 ಎಫ್ಐಆರ್ ಮಾಡ್ಲಿ ನಮ್ಮ ಮೇಲೆ ಕೂಡ. ಇವತ್ತು ನಾವು ರಾಮನ್ ಸಲುವಾಗಿ ಎಫ್ಐಆರ್ ಮಾಡ್ಕೊಳಕ್ ರೆಡಿ ಇದ್ದೇವೆ. ನಾವು ಇನ್ನೂ 10 ಎಫ್ಐಆರ್ ಮಾಡ್ಲಿ, ಅದಕ್ಕೇನು ತೊಂದರೆ ಇಲ್ಲ. ಸಮಯ ಹಿಂಗ ಇರಲ್ಲ, ಕಾಲಚಕ್ರ ಇರುತ್ತೆ. ಕಾಲಚಕ್ರ ತಿರುದಾಗ ವಾಪಸ್ ಯಾರ ಮ್ಯಾಗೆ ಎಫ್ಐಆರ್ ಹಾಕೋ, ಯಾರ ಮ್ಯಾಗೆ ಏನ್ ಹಾಕೋದು ಅನ್ನೋದು ಮುಂದಿನ ತೀರ್ಮಾನಗಳಿಗೆ ಗೊತ್ತಾಗುತ್ತದೆ ಯಾವ ರೀತಿ ಆಗುತ್ತೆ ಅನ್ನೋದು. ಇವತ್ತು ಕಾಂಗ್ರೆಸ್ಸಿನವರು ಭಾರತೀಯ ಜನತಾ ಪಾರ್ಟಿ ಅವರು ಹೋರಾಟ ಮಾಡ್ಯಾರ ಅನ್ನೋ ಕಾರಣಕ್ಕಾಗಿ ಮತ್ತೆ ದ್ವೇಷದ ರಾಜಕಾರಣವನ್ನ ಕಾಂಗ್ರೆಸ್ ಬಹಳ ಸ್ಪಷ್ಟವಾಗಿ ಮಾಡ್ತಾ ಇದೆ. ಯಾರು ಇವತ್ತು ವಿರೋಧ ಪಕ್ಷಗಳಿಗೆ ಹೋರಾಟನೂ ಕೂಡ ಹತ್ತಿಕ್ಕತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ಅಲ್ಲಿ ಒಳ್ಳೆ ರೀತಿಯಿಂದ ಸಮಾಧಾನಕರವಾಗಿ ಹೋರಾಟ ಮಾಡಿದ್ರು ಕೂಡ ವಿನಾಕಾರಣ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಕಾಂಗ್ರೆಸ್ಸಿನ ಜಿಲ್ಲಾಧ್ಯಕ್ಷರು ಇತರ ನಾಯಕರು ಸೇರಿಸಿ ಸನ್ಮಾನ್ಯ ಆರ್ ಅಶೋಕ್ ಅವ್ರನ್ನ ಆದಿಯಾಗಿ ನನ್ನ ಮೇಲೆ ಹಿಡ್ಕೊಂಡು ನಮ್ಮೆಲ್ಲ ಕಾರ್ಪೊರೇಟರ್ಸ್ ಮೇಲೆ, ನಮ್ಮೆಲ್ಲ ಶಾಸಕರ ಮೇಲೆ ಕೂಡ ಇವತ್ತು ಎಫ್ಐಆರ್ ಮಾಡುವಂತದನ್ನ ಮಾಡಿದ್ದಾರೆ. ಅದು ಯಾವ ಕಾರಣಕ್ಕಾಗಿ ಮಾಡಿದ್ದಾರೆ ಅಂತಂದ್ರೆ ಅವಾಚ್ಯ ಶಬ್ದಗಳಂತೇಳಿ. ಆದ್ರೆ ಇವತ್ತು ಕಾಂಗ್ರೆಸ್ಸಿನ ಟ್ವಿಟರ್ ನಲ್ಲಿ
ಯಾವ ರೀತಿಯಾದಂತ ಶಬ್ದಗಳನ್ನ ಪ್ರಯೋಗ ಮಾಡ್ತಾ ಇದ್ದಾರೆ ಅನ್ನೋದು ಮೊದಲು ಕಾಂಗ್ರೆಸ್ ಅರ್ಥ ಮಾಡ್ಕೋಬೇಕಾಗತ್ತೆ. ಅದಕ್ಕಿಂತ ಮುಖ್ಯವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರಾಗ್ಲಿ, ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ರಾಜ್ಯದ ಜನತೆಗೆ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನ, ಸುಳ್ಳು ಹೇಳ್ತಕ್ಕಂಥ ಕೆಲಸವನ್ನ ಇವತ್ತು ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಮಾಡಿದ್ದಾರೆ. ಹಾಗಾದ್ರೆ ಅವ್ರು ಉತ್ತರ ಕೊಡ್ಬೇಕಲ್ಲ. ಇವಾಗ ರಾಜ್ಯದ ಜನರ ಕ್ಷಮೆ ಅಂತ ಕೇಳ್ತಾರ. ಇವತ್ತು ಶ್ರೀಕಾಂತ್ ಪೂಜಾರಿ ಮೇಲೆ 16 ಕೇಸುಗಳಿದಾವ ಅನ್ನುವಂಥದ್ದನ್ನ ಹೇಳಿದ್ರು. ಆದ್ರೆ 16ರಲ್ಲಿ 15 ಕೇಸುಗಳು ಈಗಾಗಲೇ ಖುಲಾಸೆಗೊಂಡಿರ್ತಕ್ಕಂಥದ್ದು ಅದಾವ. ಶ್ರೀಕಾಂತ್ ಪೂಜಾರಿ ಅವ್ರ ಮೇಲೆ ಎಲ್ಲಾ ಕೇಸುಗಳು ಖುಲಾಸೆಗೊಂಡಿದ್ದಾವ. ಹಾಗಾದ್ರೆ ಇಲಾಖೆ ಇವರದ್ದು ದಿಕ್ಕು ತಪ್ಪಿಸೋ ಕೆಲಸ ಮಾಡ್ತೋ ಅಥವಾ ಕಂಡುಕೊಂಡು ಇವರು ಈ ರಾಜ್ಯದ ಜನರ ದಿಕ್ಕು ತಪ್ಪಿಸೋ ಕೆಲಸವನ್ನು ಮಾಡಿದಾರ ಅನ್ನುವಂಥದ್ದನ್ನ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಸ್ಪಷ್ಟನೆ ಕೊಡಬೇಕು. ಮಾಡಿರ್ತಕ್ಕಂಥ ತಪ್ಪಿಗೆ ಕ್ಷಮೆಯಾಚನೆ ಮಾಡ್ಬೇಕಂತ ಆಗ್ರಹವನ್ನು ಕೂಡ ನಾನು ಮಾಡ್ತೇನೆ. ಓಕೆ, ಬರ್ತೀನಿ ಮಹೇಶ್ ತೆಂಗಿನಕಾಯಿ, ನಿಮಗೂ ಕೂಡ ಒಂದಷ್ಟು ಕೆಲಸಗಳಿದ್ದು ಆದರೂ ಕೂಡ ನಮ್ಮೊಂದಿಗೆ ಸ್ವಲ್ಪ ಸಮಯ ನಾವು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀವಿ. ಶ್ರೀಕಾಂತ್ ಪೂಜಾರಿ ಅವರೇ, ಪೊಲೀಸರು ನಿಮ್ಮ ಮೇಲೆ ಒಟ್ಟು 16 ಕೇಸ್ಗಳನ್ನ ಹಾಕಿದ್ದಾರೆ ನೋಡಿ. ರಿಪಬ್ಲಿಕ್ ಕನ್ನಡ ಒಂದೊಂದು ಸತ್ಯ ವರದಿಗಳನ್ನು ಮಾಡಿದೆ, ಒಂದಷ್ಟು ಪೊಲೀಸರ ಎಡವಟ್ಟುಗಳನ್ನು ಎಕ್ಸ್ಪೋಸ್ ಮಾಡುವಂಥ ಪ್ರಯತ್ನವನ್ನು ಮಾಡಿತ್ತು. 16 ಪ್ರಕರಣಗಳಲ್ಲಿ ಒಂದು ಶಹರ ಪೊಲೀಸ್ ಠಾಣೆಯಲ್ಲಿ ಆಗಿರೋದು, ಹೌದಾ? ಉಳಿದಂತೆ ಹುಬ್ಬಳ್ಳಿ ಪೊಲೀಸ್ ಠಾಣೆಗಳಲ್ಲಿ ಆಗಿರುವಂಥದ್ದು 3 ಕೇಸ್ಗಳಲ್ಲಿ ಬಾಂಡವರನ್ನ ಬರೆದು ಕೊಟ್ಟಿದ್ದೀರಿ ಅಲ್ವಾ? ಏನಕ್ಕೆ ಇಷ್ಟೊಂದು ಕೇಸ್ಗಳು ಏನಕ್ಕಾಯ್ತು? ಒಂದು ಶಹರ ಪೊಲೀಸ್ ಠಾಣೆ ಬಿಟ್ರೆ ಬೇರೆ 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 ಕೇಸ್ಗಳಿದಾವಲ್ಲ, ಏನಕ್ಕಾಗಿದ್ದು, ಯಾವಾಗ ಆಗಿದ್ದು ಅವೆಲ್ಲ? ಎಲ್ಲ ಸುಳ್ಳು ಸರ್, ಅದು ಸುಳ್ಳು, ಎಲ್ಲ ಸುಳ್ಳು. ನಾವು ಇರೋದು ಹಳೆಬಿಳಿ ಒಳಗೆ. ಹಳೆಬಿಳಿ ಬಿದ್ದರು ಇಂಡಿ ಪಂಪ್ ಬಿಟ್ರೆ ಹಳೆಬಿಳಿ ಬಿಟ್ಟು ಮತ್ತೆ ಬೇರೆ ಕಡೆ ಹೋಗಿಲ್ಲ ನಾವು. ಇವರು ನಮ್ಮ ಪೊಲಿಟಿಷಿಯನ್ನಿಂದ ಅಲ್ಲಿ ಬ್ರಾಡೇಕ್ ಹೋಗ್ಯಾರ. ಅವರು ಕಸ್ಬಾ ಇದ್ರೊಳಗೆ ಟೌನ್ ಪೊಲಿಟಿಷನ್ಗೆ ಹೋಗಿ ನಮ್ಮ 10 ಮಂದಿ ಇಲ್ಲಿಂದ ಒಟ್ಟು 5 ಮಂದಿ ಪೊಲೀಸರು, ಕಸ್ಬಾ 5 ಮಂದಿ ಇಂಡಿ ಪಂಪ್ದವರು ಇದಕ್ಕೆ ಹೋಗ್ಯಾರ, ಟೌನ್ಗೆ ಹೋಗ್ಯಾರ ಸರ್. ಇವ್ರಿಗೆ ನಾವು ಸಿಕ್ಕಿಲ್ಲ ಅಂತಾರೆ. ಒಂದು ಮಾತು ಹೇಳ್ಬಿಡ್ತೀನಿ ಮಹೇಶ್ ತೆಂಗಿನಕಾಯಿ, ನಾವು ಇಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಿಲ್ಲ, ನಾವು ಯಾವುದೇ ರೀತಿಯಾದಂಥ ಜಡ್ಜ್ಮೆಂಟ್ ಅನ್ನು ಕೊಡುವಂಥ ಕೆಲಸಗಳನ್ನ ಮಾಡ್ತಾ ಇಲ್ಲ. ಒಂದು ಸತ್ಯ ಏನು ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಈಗ ಪೊಲೀಸರು 16 ಕೇಸ್ಗಳು ಹಾಕಿದ್ದಾರೆ. 16 ಕೇಸ್ಗಳ ಡೀಟೇಲ್ಸ್ ಕೂಡ ನಮ್ಮ ಹತ್ರ ಇದೆ. 16 ಕೇಸ್ಗಳು ಏನೇನು ಅಂತೇಳಿ ಅವ್ರ ಹತ್ರ ಪ್ರಶ್ನೆ ಮಾಡ್ತಾ ಇದ್ದೀವಿ ಅಷ್ಟೇ. ಶ್ರೀಕಾಂತ್ ಪೂಜಾರಿ ಹೇಳಿ. ಯಾವ ಕೇಸ್ ಇಲ್ಲ, ನಾನು ಇದು ಕೇಸ್ ಇಲ್ಲ, ಇದು ಕೇಸ ನನ್ನ ಹೆಸರಿಂದ ಯಾವ ಇಲ್ರಿ ಕೇಸ. ನಾನು ಕೇಸ್ ಇಲ್ಲ ಅಂತ ಹೇಳಿದ್ರು. ಇವರು ನನಗೆ ಇಲ್ಲಿ ಗೊತ್ತಾಗಬಾರ್ದು ಅನ್ನೋ ಸಲಾಗೆ ಪ್ರೈವೇಟ್ ತೊಗೊಂಡೋಗಿ ಒಳಗೆ ಹಾಕ್ಬೇಕಂತ ವಿಚಾರ ಮಾಡಿದ್ರು. ಅದು ಬೈಲಿಗೆ ಬಂದ್ಬಿಡ್ತಾರೆ. ಅದು ಓಕೆ, ಬೈಲಿಗೆ ಬಂತಂದ್ರೆ ನನಗೇನು ಮಾಡಿದ್ರು ಅವರು, ನಾನು ಮರಾಠ ಗಲ್ಯಾಗ ಅಲ್ಲಿ ಪ್ಯಾಸೆಂಜರ್ ಹಾಕೊಂಡಿದ್ದೆ. ನಾನು ಹಾಕೊಂಡು ಹೊಸ ಬಸ್ ಸ್ಟ್ಯಾಂಡ್ಗೆ ಹೊಸೂರಿಗೆ ಬಿಡಕ್ಕೆ ಹೋಗಿದ್ದೆ ನಾನು. ಇವ್ರು ಬಂದು ದಾಸಣ್ಣವ್ರು ಬಂದು ದಾಸಣ್ಣವ್ರು ಬಂದು ನನಗೆ ಸ್ವಲ್ಪ ಮನೆಗೆ ರೇಷನ್ ತೊಗೊಂಬರೋದೈತೆ ಅಂಥೇಳಿ ಬಾ ಅಂತ ಹೇಳಿದ್ರು. ಬರ್ತೇನೆ ನಡ್ರಿ ಸರ್ ಅಂತ ಹೇಳಿದೆ. ಬರ್ತೇನೆ ಅಂಥೇಳಿ ಕರ್ಕೊಂಬಂದು ಈ ಟೌನ್ ಪೊಲಿಟಿಷನ್ ಕಡೆ ನಿಂದಿರಿಸಿದ್ರು. ನಿಂದಿರಿಸಿ ಇಲ್ಲ ನಾ ನೈಟ್ ಹಾಜರಿ ಹಾಕಿ ಬರೋದೈತೆ ನಿಂದ್ರೂಪ ಅಂತ ಹೇಳಿದ್ರು. ಆಯ್ತು ಹೋಗ್ಬರಿ ಸರ್ ಅಂದ್ರೆ ಒಳಗಿಂದ 2 ಪೊಲೀಸರು, ಒಂದು ಹವಾಲ್ದಾರು ಪೊಲೀಸರು ಬಂದು ಆ ಕಡೆ ನೋಡ್ದಂಗೆ ಮಾಡಿ ನನಗೆ ಕೇಳಿದ್ರು. ಅಂದ್ಕೊಳ್ಳೆ ಏನು ಕಾಣ್ತೋದಿಲ್ಲ ಅಂತ ಹೇಳಿದ್ರೆ ಹೌದು ಸರ್ ನಾನು ಅಂದೆ. ಅಂದ್ಕೊಳ್ಳೆ ಏನು ನಿನ್ನ ಕೇಸ್ ಅದಾವಲ್ಲ ಅಂತ ಕೇಳಿದ್ರು. ಕೇಸ್ ಅದಾವ ಸರ್, ಇಲ್ಲ ನನ್ನ ಯಾವ ಕೇಸೂ ಇಲ್ಲ, ನೀವು ಇಲ್ಲ ನಮ್ಮ ಕಡೆ ಇನ್ನೂ ಇದ್ರೊಳಗೆ ನನಗೆ ಸಮನ್ಸ ಬಂದಿಲ್ಲ, ವಾರೆಂಟ್ನು ಬಂದಿಲ್ಲ, ಜಾಮೀನು ಇದೂ ಆಗಿಲ್ಲ, ಎದ್ರ ಸಲಾಗಿ ಕೇಸ್ ಅದಾವ್ರಿ ನಾನು ಅಂದೆ. ನಿನ್ನ ಸಮನ್ಸ್ ಅದಾವ ನೋಡಲಿ ಅಂತಾರೆ. ಸಮನ್ಸ ಜಾರಿ ಮಾಡಿಲ್ಲ ನೀವು, ಎಲ್ಲಿ ಸಮನ್ಸ್ ಕೊಡ್ರಿ ಅಂತ ಹೇಳಿದ್ರೆ ಕೊಡಲಿಲ್ಲ ಇವರು. ಕೇಸ್ ಅದಾವ ನಮ್ಮ ಸಾಹೇಬ್ರಿಗೆ ಭೇಟಿ ಮಾಡ್ತೇನೆ ಅಂದ. ನಾನು ಸಾಹೇಬರು ಒಳಗಡೆ ಬರಂಗಿಲ್ಲ, ನನಗೇನು ಸಂಬಂಧನೂ ಇಲ್ಲ ಅಂತ ಹೇಳಿದೆ. ನೀವು ಬರಲಿಲ್ಲ ಅಂದ್ರೆ ನಾ ಎಳ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ರು. ನಾ ಎಳ್ಕೊಂಡು ಹೋದ್ರೂ ನಾ ಬರಂಗಿಲ್ಲ, ಅದ್ರ ಬಗ್ಗೆ ನೀನು ಸಂಬಂಧ ಇಲ್ಲ ನನಗಂದ. ಇಲ್ಲ ನೋಡಿ ನೀನು ಅಂದ್ರೆ. ಆಮೇಲೆ ಗಾಡಿ ಒಳಗೆ ತೊಗೊಂಡು ಅಂತಾರೆ. ಗಾಡಿ ಒಳಗೆ ತೊಗೊಳಂಗಿಲ್ಲ, ನಾ ಮನೆ ಕಡೆ ಹಚ್ಚಿ ಬರ್ತೇನೆ ಮಾತಾಡ್ತೇನೆ ನಾನು ಅಂತ ಹೇಳಿ. ಇಲ್ಲ ನಡಿ ನೀ ಕೆಲಸ ಐತಿ ನಿಂದ ಮಾತಾಡ್ಸಿ ನೋಡಿ ಸಾಹೇಬ್ರ ಕಡೆ ಅಂತ. ಸಾಹೇಬ್ರ ಕಡೆ ಹೋದೆ ಸರ್. ಏನೋ ನಿನ್ನ ಕೇಸ್ ಐತೆ ಅಂತ ಕೇಳಿದ್ರೆ ಕೇಸ್ ಯಾವ ಇಲ್ಲ ಸರ್, ಕೇಸ್ ಎಲ್ಲ ಬಿಡುಗಡೆ ಆಗಿದ್ದೆಲ್ಲ ಹೇಳ್ತಾ ಇರೋದು ನೀವು ಮೊನ್ನೆ? ಹಾಂ ಸರ್, ಹೌದು. ಹಾಂ ಸರ್. ಒಳಗೆ ಕರ್ಕೊಂಡು ಹೋದ್ರು. ಕೇಸ್ ಅದಾವಲ್ಲ ಅಂದ್ರೆ ಇಲ್ಲ ಸರ್ ನಾನು ಯಾವ ಕೇಸ ಇಲ್ಲ, ಇದಿಷ್ಟದ ಮಟ್ಟ ಏನು ಸುಮ್ ಕುಂತಾರೆ, 32 ವರ್ಷದ ಕೇಸ್ ಇಲ್ಲಿ ಮಟನ ಸುಮ್ ಕುಂತೀರ ನೀವು ಅಂದ್ರೆ. ಅಂದ್ಕೊಳ್ಳಿ ಇಲ್ಲಿಂದ ನಮ್ಮ ಕಸ್ಬಾದಿಲಿಂದ ಇಂಡಿ ಪಂಪ್ಲಿಂದ ಪೊಲೀಸರು ಹೋಗ್ಯಾರ. ನಿಮ್ಮ ಕಡೆ 10 ಮಂದಿ ಅದಾರ. ದಿನಾನು ಅವ್ರಿಗೆ ಬ್ರಾಡ್ಯದೊಳಗೆ ನಾನು ಬ್ಯಾಡಿಗೆ ಹೊಡಿತಿರ್ತೀನಿ. ದಿನಾನು ಬೆಟ್ಟ ಹಾಕ್ತಾರೆ ನನಗೆ ಇವರು. ದಿನಾನು ಬೆಟ್ಟ ಆದ್ರೆ ಮತ್ತೆ ಈಗೇನು ಕೇಸ್ ಬಂತ್ರಿ, ಈಗ ಯಾವಾಗಿಂದ ಕೇಸ್ ಈಗ ಯಾಕೆ ಬಂತ್ರಿ ಅಂತ ಕೇಳಿದ್ರ. ಇವರು ನಮ್ಮ ಕಡೆ ಊಟಕ್ಕೆ ಬರ್ತಾರೆ ಸರ್. ಹಳೆಬಿಳಿ ಪೊಲಿಟಿಷನ್ದೊಳಗೆ ಊಟಕ್ಕೆ ಬರ್ತಾರೆ ಇವರು. ಎಣ್ಣೆ ಕುಡಿಯಾಕು ಬರ್ತಾರೆ. ಅವಾಗ ಮಾತಾಡಲಿಲ್ಲ ಸರ್ 1 ತಿಂಗಳ ಇವ್ರು ನನಗೆ. ಈಗ ಮಾತಾಡಕತ್ತಾರ ನನಗೆ ಕೆಲಸ ಐತೆ ಅಂತೇಳಿ. ಅವಾಗ ಇಲ್ಲಿ ಹಳೆಬಿಳಿ ನ್ಯಾಯಾಲಯಕ್ಕೆ ಹೋಗಲ್ವಂತಲ್ಲ ನೀವು ಸರಿಯಾಗಿ?
ಸರ್ ನಮಗೆ ಅವ್ರು ಏನು ಹೇಳಿಲ್ಲಲ್ಲ ಸರ್, ಇದಕ್ಕೆ ನ್ಯಾಯಾಲಯಕ್ಕೆ ಹೋಗಂಗಿಲ್ಲ ಅಂತ ಹೇಳಿ ನನಗೆ ಸಮನ್ಸ ಜಾರಿ ಮಾಡಿಲ್ಲ ಇವರು, ವಾರೆಂಟ್ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ ನನಗೆ. ಹೆಂಗೆ ಹೋಗ್ಬೇಕ್ರಿ, ಏನು ಕೇಸ್ ಐತೆ ಅಂತ ಹೇಳಿ ಹೋಗ್ಬೇಕು ಸರ್ ನಾನು. ಓಕೆ, ಬರ್ತೀನಿ, ಒಂದು ನಿಮಿಷ ಹಾಗೆ ರೀ. ಶಾಸಕರೇ ಕೇಳಿಸ್ಕೊಂಡ್ರ? ನೋಡಿ ಅವರು ಅವ್ರು ಕಣ್ಮುಂದೆನೇ ಓಡಾಡ್ತಿರ್ತೀನಿ, ಊಟ ಮಾಡಕ್ಕೆ ಬರ್ತಾರೆ, ಇನ್ನೊಂದು ಕೆಲ್ಸಕ್ಕೆ ಬರ್ತಾರೆ, ಬೇಡ ಅದು. ಆಗ ಒಂದು ತಿಂಗಳಿಂದ ನಾನು ಕಾಣಿಸ್ದೆ, ಸುಮಾರು ವರ್ಷಗಳು ನಾನು ಕಾಣಿಸ್ತಾ ಇರ್ತೀನಿ, ಆಗಿಲ್ಲದ್ದು ಈಗ ಯಾಕೆ ಅನ್ನೋದೇ ನಮ್ಮಲ್ಲಿ ಉದ್ಭವ ಆಗ್ತಾರಂಥ ಪ್ರಶ್ನೆ ಅಲ್ಲ, ಸಾರ್ವಜನಿಕರು ಮಾಡ್ತಾರಂಥ ಪ್ರಶ್ನೆ ಇದು. ಇಲ್ಲ, ಇದು ಬಹಳ ಕ್ಲಿಯರ್ ಇದೆ. ಶ್ರೀಕಾಂತ್ ಪೂಜಾರಿ ಅವ್ರನ್ನ ಅಬ್ಸ್ಕಾಂಡ್ ಅಂತಕ್ಕಂಥ ರೀತಿಯಲ್ಲಿ ಇಲಾಖೆಯವರು ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾಡಿದಾರ. ಆದ್ರೆ ಶ್ರೀಕಾಂತ್ ಪೂಜಾರಿ ಅವ್ರು ಹೇಳಿದಾಗೆ, ಆಮೇಲೆ ನಮ್ಗೆಲ್ಲ ಮಾಹಿತಿ ಇರ್ತಕ್ಕಂಥ ಹಾಗೆ, ಶ್ರೀಕಾಂತ್ ಪೂಜಾರಿ ಯಾವಾಗ್ಲೂ ಹುಬ್ಳಿಯಲ್ಲಿ ಇರ್ತಾರೆ. ಅವೇ ಪೊಲೀಸ್ ಸ್ಟೇಷನ್ ಮುಂದೆ ಪ್ರತಿದಿನ 10 ಸಲ ಆದ್ರೂ ಓಡಾಡ್ತಾರೆ ಗಾಡಿ ತಗೊಂಡಲ್ಲಿ. ಅನೇಕ ಪ್ಯಾಸೆಂಜರ್ ಕರ್ಕೊಂಡ್ಬರುದು ಬಿಟ್ಟು ಬರುದು ಮನೆ ಮಾಡ್ತಾರ. ಆದ್ರೆ ಇವತ್ತು ಇಲಾಖೆ ವೈಫಲ್ಯವನ್ನ ಮುಚ್ಕೊಳ್ಳಕ್ಕೆ ಇವ್ರನ್ನ ಅಬ್ಸ್ಕಾಂಡ್ ಅಂತಕ್ಕಂಥ ರೀತಿಯಲ್ಲಿ ಬಿಂಬಿಸ್ತಕ್ಕಂಥ ಕೆಲಸವನ್ನ ಇಲಾಖೆಯವರು ಕೂಡ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಸರ್ಕಾರ ಕೂಡ ಸಂಪೂರ್ಣವಾದಂತ ಸಹಕಾರ ಸಾಥ್ ಕೊಡ್ತಕ್ಕಂಥ ಕೆಲಸ ಮಾಡಿದೆ. ಇದನ್ನೆಲ್ಲ ನೋಡಿದಾಗ ಇವತ್ತು ಹೇಳ್ತಾ ಇದ್ರು, ಇದನ್ನೆಲ್ಲ ಯಾವ ರೀತಿ ಇಲ್ಲ, ನಮ್ದೇನಿಲ್ಲ, ಇದು ಕಾಮನ್ ಕೇಸ್ ಅಂತಕ್ಕಂಥದ್ದನ್ನ ಬಹಳಷ್ಟು ಮುಖ್ಯಮಂತ್ರಿಗಳು, ಗೃಹ ಸಚಿವರು, ಇಲಾಖೆಯವರು ಹೇಳುವಂತ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಎಲ್ಲಾ ವಿಷಯವನ್ನು ಗಮನಿಸಿದಾಗ ಇದು ಪರ್ಪಸ್ಲಿ ಮಾಡಿರ್ತಾರ ಅಂತಕ್ಕಂಥ ಸಂಗತಿ ಬಹಳ ಸ್ಪಷ್ಟವಾಗಿ ಜನರ ಬಂದು ಕಾಣ್ತಾ ಇದೆ ಇವತ್ತಿದು. ಓಕೆ, ನೋಡಿ, ಶ್ರೀಕಾಂತ್ ಪೂಜಾರಿ ಅವ್ರನ್ನ ನಿನ್ನೆ ನಮ್ಮ ಪ್ರತಿನಿಧಿ ದಿವಿತ್ ಮಾತಾಡಿಸ್ತಾರೆ, ನನ್ನ ಸಹೋದ್ಯೋಗಿ. ಅವ್ರನ್ನ ಪ್ರಶ್ನೆ ಮಾಡ್ತಾರೆ, ಅಯೋಧ್ಯೆಗೆ ಹೋಗ್ತೀರಾ ಅಂತೇಳಿ. 19ನೇ ತಾರೀಕು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ಶ್ರೀಕಾಂತ್ ಪೂಜಾರಿ ಅವರು, ಹೌದಾ? ಕೇಳಿಸ್ತಾ ಇದೆಯಾ ಶ್ರೀಕಾಂತ್ ಪೂಜಾರಿ ಅವರೇ ನನ್ನ ಧ್ವನಿ? ಹಾಂ, ಕೇಳ್ತೇವೆ ಸರ್. ಸರ್ ಹೋಗ್ತೇನೆ, 19 ತಾರೀಕಿಗೆ ಹೋಗೋದು ಗ್ಯಾರಂಟಿ ಸರ್. ನಾವು 15 ಮಂದಿ ಹೋಗ್ತೇವೆ ರೀ. 15 ಮಂದಿ? ಅಲ್ಲ, ಈಗ ಆರೋಗ್ಯ ಸ್ಥಿತಿ ಹೋಗೋದಕ್ಕಾಗುತ್ತಾ ಶ್ರೀಕಾಂತ್ ಪೂಜಾರಿ ಅವರೇ? ಅದು ಶ್ರೀರಾಮಚಂದ್ರ ಅದು ಉಳಿಸೋದು ಬಿಳಿಸೋದು ಅವನ ಕೈಯಾಗಿ ಬಿಟ್ಟಿದ್ರಿ. ನಾನು ಅವನ ಸಲಾಗ್ಯಾರ ಅದೇನಿ, ಅವನ ಸಲಾಗೆ ಬಿಟ್ಟಿದ್ದು. ಓಕೆ, ಶ್ರೀಕಾಂತ್ ಪೂಜಾರಿ ಅವರೇ, 30 ವರ್ಷಗಳ ಹಿಂದೆ ಈಗ ಶಹರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆಯಲ್ಲ, ಅವತ್ತು ಆ ಘಟನೆ ನಡೀತಲ್ಲ, ಏನಾಯ್ತು ಅವತ್ತು? ಸರ್ ನಾವು ಆ ದಿನ ಒಂದು 8 ಮಂದಿ, ಒಂದು 15 ಮಂದಿ, ಒಟ್ಟು ಇಲ್ಲಾಂದ್ರೆ ಒಂದು 16ರಿಂದ 15 ಮಂದಿ ನಾವು ಇದಕ್ಕೆ ಹೊಂಟಿದ್ದೇವೆ ರೀ, ಅಯೋಧ್ಯೆಗೆ ಹೊಂಟಿದ್ದೇವೆ ಸರ್. ಅಯೋಧ್ಯೆಗೆ ಹೋಗೋ ಟೈಮಿಗೆ ನಮಗೆ ರೈಲ್ವೆ ಸ್ಟೇಷನ್ ಕಡೆ ನಟರಾಜ ಹೋಟೆಲ್ ಕಡೆ ನಮ್ಗೆ ಹಿಡ್ಕೊಂಡ್ರು ಅವರು. ಹಿಡ್ಕೊಂಡು ಆಮೇಲೆ ನಮ್ಗೆ ಅಲ್ಲಿ ರೂಮ್ ಒಳಗೆ ಕುಂದರ್ಸಿದ್ರು. ಆಮೇಲೆ ಹೋಗಂತೀರಿ ಕುಂದರ್ರಿ ಅಂಥೇಳಿ ಕುಂದರ್ಸಿ, ಆಮೇಲೆ ರೈಲ್ವೆ ಸ್ಟೇಷನ್ ಕಡೆ ಪೊಲೀಸ್ ಸ್ಟೇಷನ್ದೊಳಗೆ ಹಾಕಿ ರಾತ್ರಿಗೆ ನಮ್ಗೆ 8 ಗಂಟೆಗೆ ಅವ್ರು ಟೌನ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಬಂದು ಕುಂದರ್ಸಿದ್ರು. ಕುಂದರ್ಸಿದ ಮೇಲೆ ಏನು ಸರ್ ಎದಕ್ಕೆ ಅಂತ ಕರ್ಕೊಂಬಂದ್ರಿ ಅಂತ ಹೇಳಿದ್ರು. ಎಲ್ಲ ಕೆಲಸ ಐತೆ ಕುಂದರಿ ಅಂತೇಳಿ ಕುಂದರ್ಸಿ 8 ಗಂಟೆ ಮಟನೂ ಕುಂದರ್ಸಲಿಲ್ಲ. ಬೆಳಗ್ಗೆ ಮುಂಜಾನೆ ನಮ್ಗೆ ಅಲ್ಲೇ ಊಟ ತರಿಸಿ ಮುಂಜಾನೆ ಸೀದಾ ಸಬ್ಜೆಲಾಗ ಕಳಿಸಿದ್ರು ಸರ್ ಅವರು. ಒಟ್ಟು 9 ಜನ ಕಳಿಸಿದ್ರು. 9 ಜನ ಇಲ್ಲ ಸರ್, 9 ಜನ ಮೇಲೆ ಮಾಡ್ಯಾರ ಸರ್. ಅದ್ರೊಳಗೆ ಭಾಳ ಮಂದಿ ತೀರ್ಕೊಂಡಾರ ಸರ್. ನಾವು 3 ಮಂದಿ ಉಳಿದೇವ್ ಸರ್ ಅದ್ರೊಳಗೆ. 3 ಜನ ಮಾತ್ರ ಉಳ್ಕೊಂಡಿರಿ? ಹೌದು ಸರ್. ಈ 1998 ಒಂದು ಕೇಸ್ ಆಗತ್ತಲ್ಲ, ಅಬಕಾರಿ ಕಾಯ್ದೆ, ಅದೇನದು? ಅದೇನು ಗೊತ್ತಿಲ್ಲ ಸರ್ ನನಗೆ. ಅಲ್ಲ, ಅಬಕಾರಿ ಕಾಯ್ದೆ ಅಂತ ಹಾಕಿದ್ರಲ್ಲ ನಿಮ್ಮ ಮೇಲೆ, ಅದೇನು ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಸರ್. ನಾನು ರಿಕ್ಷಾ ನಡೆಸವ, ಅದ್ರ ಬಗ್ಗೆ ಯಾವ ಗೊತ್ತಿಲ್ಲ ನನಗೆ. 2002ರಲ್ಲೂ ಹಾಕಿದ್ದಾರೆ ಅಬಕಾರಿ ಕಾಯ್ದೆ, 2003ರಲ್ಲೂ ಹಾಕಿದ್ದಾರೆ, KP ಆಕ್ಟ್ ಹಾಕಿದ್ದಾರೆ. ಇಲ್ಲ ನಮ್ಮ ಮೇಲೆ ಎಲ್ಲ ಇಲ್ಲ ಸರ್, ಕೇಸು ಇಲ್ಲ. KP ಆಕ್ಟ್ ಹಾಕಿದ್ದಾರೆ. ಪೊಲಿಟಿಷನ್ ನೋಡಿಲ್ಲ ಸರ್. ಸಬ್ಜೆಲಿಂದ ನಾನು ಬೆಳಗಾವಿಲಿಂದ ಸಬ್ಜೆಲಿಂದ ಬಂದಾಗಲಿಂದ ಇವತ್ತರ ಮಟನು ಪೊಲಿಟಿಷನ್ ಹತ್ತಿಲ್ಲ ಸರ್. ಈಗ ನಿನ್ನೆ ಮೊನ್ನೆ ಹತ್ತಿದ್ದೆ ನಾನು, 1 ವಾರ ಹಿಂದೆ ಪೊಲಿಟಿಷನ್ ಹೋಗಿದ್ದೆ ನಾನು. ಈ 3 ಕೇಸಲ್ಲಿ ಬಾಂಡವ್ರು ಬರ್ಸ್ಕೊಂಡಿರಲ್ಲ, ಅದು ಯಾವ ಕೇಸಲ್ಲಿ ಬಾಂಡವ್ರು ಬರ್ಸ್ಕೊಂಡಿರೋದು? ಇಲ್ಲಿ ಬಿಡ್ರಿ, ನಮ್ಮ ಕಡೆ ಬರ್ಸ್ಕೊಂಡಿಲ್ಲ ಸರ್ ಬಾಂಡ್. ಮತ್ತೆ ಇಲ್ಲಿ ಬಾಂಡವ್ರು ಆಗಿದೆ ಅಂತಂದ್ರೆ, ಮುಚ್ಚಳಿಕೆ ಬರ್ಸ್ಕೊಂಡಿದ್ದಾರೆ ಅಂತಂದ್ರೆ? ಇಲ್ಲ ಸರ್. ಅಲ್ಲ, ಕಸ್ಬಾ ಸ್ಟೇಷನ್ ಅಲ್ಲಿ 3, ಏನದು ಕಸ್ಬಾ ಸ್ಟೇಷನ್ ಏನಾದ್ರು ಗೊತ್ತಾ? ಇಲ್ಲ ಸರ್, ಕಸ್ಬಾ ಪೊಲಿಟಿಷನ್ ನಮ್ಮ ಮನೆ ಕಡೆನೇ ಇದಾರೆ ಸರ್ ಅವರು. ಭಾಳ ಅಂದ್ರೆ 15 ಫೂಟ್ ದಾಟಿದ್ರೆ ನಮ್ಮ ಕಸ್ಬಾ ಪೊಲಿಟಿಷನ್ ಹತ್ತಿದ್ರಿ. ಅಲ್ಲ, ನಿಮ್ಮ ಮನೆಯ ವ್ಯಾಪ್ತಿ ಯಾವ ಸ್ಟೇಷನ್ ಬರೋದು? ಕಸ್ಬಾ ಬರ್ತೈತ್ರಿ, ಆ ಕಡೆಯಿಂದ ಒಂದು ಇಂಡಿ ಪಂಪ್ ಬರ್ತೈತೆ ಸರ್. ಓಕೆ, ಗಲಭೆ ಆಗಿದ್ದು ಅವತ್ತು ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಅಲ್ಲ, ಈಗ ನೋಡಿ, ಇಲ್ಲಿ 3 ಕೇಸ್ ಇದೆ.
30/2004 ಸರ್ ಯಾವ ಕೇಸ ಇಲ್ಲ ಸರ್ ನಮಗೆ, CRPC ಸೆಕ್ಷನ್ಗಳು ಹಾಕಿದ್ದಾರೆ ಯಾವ 107. ಕೇಸ ಇಲ್ಲ ಸರ್ ನನಗೆ, ಬಾಂಡ್ ಇಲ್ಲ ಅವ್ರು ಯಾವ ಆಗಿದೆ ಕೇಸ ಅಂತ. ಇಲ್ಲ ನನ್ನ ಮೇಲೆ, ಈ ವಿದ್ಯಾನಗರ PS ಇಲ್ಲ ಇಲ್ಲ ಸರ್ ಯಾವ ಕೇಸನೇ ಇಲ್ಲ, ವಿದ್ಯಾನಗರ PS ಯಾವ ಕೇಸ್ ಇಲ್ಲ ಸರ್. ಅದರಿ ಅಲ್ಲ, ಎಲ್ಲ ಪ್ರಕರಣ ಹುಡುಕ್ಯಾಡ್ರಿ, ಖುಲಾಸೆಗೊಂಡು ನಿನ್ನೆ ಬಿಡುಗಡೆ ಆಗಿದೆ ಅವರು ಅಂತ ಸಬ್ಜಲ್ದ ಹಾಕೋರಲ್ಲ. ಇಲ್ರಿ ಸರ್ ಯಾವ ಕೇಸ ಇಲ್ಲ ನಮ್ಮಲ್ಲಿ. ಅಲ್ಲ ಇಲ್ಲಿದೆ ಡಾಕ್ಯುಮೆಂಟ್ ಇದೆ. ಹಾ ಇರ್ಲಿ ಸರ್, ನಾವು ಅದ್ರ ಬಗ್ಗೆ ಇಲ್ಲ ಅಲ್ರಿ. ಓಕೆ, ಮತ್ತೆ ಯಾಕೆ ಇಷ್ಟೊಂದು ಕೇಸ್ಗಳು ನೀವು ಇಲ್ಲ ಅಂದಮೇಲೆ ನಿಮ್ಮ ಹೆಸರಲ್ಲಿ ಯಾಕೆ ಇಷ್ಟೊಂದು ಕೇಸ್ಗಳಿದೆ ಅಂತ? ಒಂದ್ ನಿಮಿಷ ನಿಮ್ಮ ಹತ್ರ ಬರ್ತೀನಿ. ಶ್ರೀಕಾಂತ್ ಪೂಜಾರಿ ಒಂದ್ ನಿಮಿಷ ಬರ್ತೀನಿ. ಶಾಸಕರೇ ಕೇಳಿಸ್ಕೊಂಡ್ರಾ? ಅಲ್ಲ ನೀವು ದಿನ ಅವ್ರ ಜೊತೆ ಮಾತಾಡ್ತಾ ಇದ್ದೀರಾ, ನಾನು ಹೇಳೋದೇ ಬೇಡ. ಅವರು ಯಾವ್ದ್ರಲ್ಲಿ ಇಲ್ಲ ಅಂತಾರೆ. ನೋಡಿದ್ರೆ ಇಷ್ಟೊಂದು ಕೇಸ್ಗಳಿದೆ 16. ಅದರಲ್ಲಿ ಖುಲಾಸೆಗೊಂಡಿರೋದು ವಿದ್ಯಾನಗರ ಪೊಲೀಸ್ ಸ್ಟೇಷನ್ ಕೇಸಲ್ಲಿ, ಹಳೆ ಹುಬ್ಳಿ ಸ್ಟೇಷನಲ್ಲಿ ಪ್ರಕರಣ ಖುಲಾಸೆಗೊಂಡಿದೆ, ಇನ್ನೊಂದಷ್ಟರಲ್ಲಿ ಬಿಡುಗಡೆ ಆಗಿದೆ. ಏನಾಗ್ತಾ ಇದೆ ಇವ್ರ ವಿಚಾರದಲ್ಲಿ ಯಾಕೆ ಹೀಗೆ ಅಂತ? ನೋಡಿ, ಈಗ ನನಗಿರ್ತಕ್ಕಂಥ ಮಾಹಿತಿಯನ್ನ ನಾನು ಹೇಳ್ಬೇಕಂದ್ರೆ, ಯಾವಾಗ ಇವ್ರ ಮೇಲೆ ಕೇಸ್ ಇದೆ ಅಂತಕ್ಕಂಥದ್ದನ್ನ ಮಾಹಿತಿಯನ್ನು ಕೊಟ್ಟರು 16 ಕೇಸ್ ಇದೆ ಅಂತೇಳಿ. ಅದಾದ್ಮೇಲೆ ನಮ್ಮ ಅಡ್ವೊಕೇಟ್ ಆಗಿರ್ತಕ್ಕಂಥ ಸಂಜೀವ್ ಬಡಸ್ಕರ್ ಅವರು ಮತ್ತು ಅಶೋಕ್ ಅಣ್ಬೇಕರ್ ಅವ್ರಿಗೆ ಹೇಳಿ ಅದರ ಪೂರ್ವಾಪರವನ್ನು ಯೋಚನೆ ಮಾಡಿ ಏನಾಗಿದೆ ತಿಳಿಸ್ಕೊಡ್ಬೇಕಂತ ಹೇಳಿದಾಗ ಅವರೆಲ್ಲ ಮಾಹಿತಿಗಳನ್ನ ತೆಗಿಸ್ಕೊಟ್ಟಿರ್ತಾರೆ. ಅದರ ಪ್ರಕಾರ ಇವರು ಎಲ್ಲಾ ಕೇಸುಗಳಲ್ಲಿ ಕೂಡ ಈಗಾಗಲೇ ಖುಲಾಸೆಗೊಂಡಿದ್ದಾರೆ. ಅದರಲ್ಲಿ ಯಾವ್ದು ಇತ್ತು ಏನೋ ಗೊತ್ತಿಲ್ಲ, ಅದೆಲ್ಲ ಈಗಿರ್ತಕ್ಕಂಥ ನನಗಿರ್ತಕ್ಕಂಥ ಇನ್ಫಾರ್ಮೇಶನ್ ಆ ಕೇಸ್ಗಳಲ್ಲಿ ಇವರೆಲ್ಲರೂ ಬಿಡುಗಡೆ ಹೊಂದಿದ್ದಾರೆ. ಹೀಗಾಗಿ ಇವತ್ತದ್ರ ರಿಪೀಟ್ ಅದನ್ನ ಕೇಳೋಕ್ಕಿಂತ ಇವತ್ತು ಯಾವ ಕೇಸ್ ಬಗ್ಗೆ ಇವ್ರನ್ನ ಅರೆಸ್ಟ್ ಮಾಡಿದಾರ, ಯಾವ ರಾಮ ಮಂದಿರ ಕೇಸ್ ಇತ್ತು, ಇವ್ರಿಗೆ ನೋಟಿಸ್ ಕೊಡ್ಬೇಕಾಗಿತ್ತು ಅಥವಾ ಕರೆಸ್ಬೋದಾಗಿತ್ತು, ಮಾತಾಡ್ಬೋದಾಗಿತ್ತು, ಅಥವಾ ನಿಮ್ಗೆ ವಾರಂಟ್ ಆಗಿದೆ ಅಂತಕ್ಕಂಥ ಇಶ್ಯೂ ಅಂತನ್ನ ಹೇಳಿದ್ರಂತಂದ್ರೆ ಅದನ್ನ ಸರಿ ಮಾಡ್ಕೊಂಡಂತ ಪರಿಸ್ಥಿತಿ ಇರ್ತಿತ್ತು. ಆದ್ರೆ ಇವತ್ತು ದೇಶದಲ್ಲಿ ರಾಮನ ಸ್ಥಾಪನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಇಡೀ ದೇಶ ಇವತ್ತು ಜನವರಿ 22ನ ದೀಪಾವಳಿ ಹಬ್ಬ ರೀತಿಯಲ್ಲಿ ಆಚರಣೆ ಮಾಡ್ಬೇಕಂತ ಹೇಳಿ ಸಂಭ್ರಮ ಪಡ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ಈ ರೀತಿಯಾದಂತ ಕರಸೇವಕರ ಮೇಲೆ ಗುರುತಿಸಿ ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥ ಬಂಧಿಸ್ತಕ್ಕಂಥ ಕೆಲಸ ಯಾಕೆ ಮಾಡಿದ್ರು? ಅದು ಇವತ್ತು ಬಂದಿರತಕ್ಕಂಥ ವಿಷಯ. ಇವ್ರ ಮೇಲೆ ಕೇಸ್ ಅದಾವ ಅಂತೇಳಿ ಹೇಳಿದ್ರು, ಸರ್ಕಾರದವರು ಹೇಳಿದ್ರು, ಮುಖ್ಯಮಂತ್ರಿಗಳು ಹೇಳಿದ್ರು, ಗೃಹ ಸಚಿವರು ಹೇಳಿದ್ರು. ಆದ್ರ ಕೇಸ್ ಅದಾವ ಅಂತಂದು ಹೇಳಿ ಇವತ್ತು ಕೇಸ್ ಖುಲಾಸೆ ಆಗಿದ್ವಲ್ಲ. ಹಾಗಾದ್ರೆ ಇವತ್ತು ರಾಹುಲ್ ಗಾಂಧಿ ಅವ್ರ ಮೇಲೆ ಕೇಸ್ ಇಲ್ವಾ? ಸೋನಿಯಾ ಗಾಂಧಿ ಅವ್ರ ಮೇಲೆ ಕೇಸ್ ಇಲ್ವಾ? ಉಪಮುಖ್ಯಮಂತ್ರಿಗಳೇ DK ಶಿವಕುಮಾರ್ ಅವ್ರ ಮೇಲೆ ಕೇಸ್ ಇಲ್ವಾ? ನಲ್ಪಾಡ್ ಮೇಲೆ ಕೇಸ್ ಇಲ್ವಾ? ಯಾರ ಮೇಲೆ ಕೇಸ್ ಇಲ್ಲ ಇವತ್ತು ಕಾಂಗ್ರೆಸ್ನಾಗ? ಹಾಗಾದ್ರೆ ಮೊನ್ನೆ ತಾನೇ ಸಚಿವರ ಮೇಲೆ ಕೂಡ ಚೆಕ್ ಬೌನ್ಸ್ ಕೇಸ್ ಇಲ್ವಾ? ಕೇಸ್ಗಳು ಇರ್ತೈತೆ, ಆದ್ರೆ ವಿಕ್ಟಿಮ್ ಅಂತ ಆಗುವಂತದ್ದು ಕೂಡ ಅಷ್ಟೇ ಇರುತ್ತೆ. ಆದ್ರೆ ಇವತ್ತು ಇವರೆಲ್ಲ ಖುಲಾಸೆಗೊಂಡಾಗ ಅವ್ರ ಮೇಲೆ ವಿನಾಕಾರಣ ಮತ್ತೆ ಇದನ್ನ ಹೇರುವತಕ್ಕಂತ ಪ್ರಯತ್ನವನ್ನು ಇವತ್ತು ಸರ್ಕಾರ ಏನ್ ಮಾಡ್ತಾ ಇದೆ, ಇದು ತಪ್ಪು ಅನ್ನೋಂಥದ್ದನ್ನ ಬಹಳ ಸ್ಪಷ್ಟವಾಗಿ ನಾನು ಹೇಳಕ್ ಇಷ್ಟಪಡ್ತೇನೆ. ಅದ್ರ ಜೊತೆಗೆ ಇವತ್ತು ಈ ರಾಮ ಮಂದಿರದ ಇಶ್ಯೂ 30 ವರ್ಷ ಆದ್ಮೇಲೆ ಕೂಡ ಅವರೇ ಹೇಳಿದ್ರು, ಶ್ರೀಕಾಂತ್ ಪೂಜಾರಿ ಅವರು, ದಿನನಿತ್ಯ ಎಲ್ಲಾ ಸ್ಟೇಷನ್ ಮುಂದೆ ಅಡ್ಡಾಡ್ತೀನಿ ನಾನು ಹೊಳ್ಳಿ ಅಂತಂದೇಳಿ. ಆದ್ರೆ ಎಂದು ಕೂಡ ಅವ್ರು ಕರೆಸಿ ಮಾತಾಡ್ಲಾದ್ರೆ ಈ ಸಂದರ್ಭದಲ್ಲಿ ಬಂಧಿಸಿದ್ದು ಬಹಳ ಖಂಡನೀಯ ಅನ್ನುವಂಥದ್ದನ್ನ ನಾನು ಸ್ಪಷ್ಟ ಮಾಡ್ತೇನೆ ಇವತ್ತು. ಓಕೆ, ಮಹೇಶ್ ತೆಂಗಿನಕಾಯಿ ಹಾಗೂ ಶ್ರೀಕಾಂತ್ ಪೂಜಾರಿ ಇಬ್ರು ಕೂಡ ಹಾಗೇ ಇರಿ. ಒಂದು ಚಿಕ್ಕ ಬ್ರೇಕ್ ತಗೋಬೇಕು ನಾನು, ಜಸ್ಟ್ 30 ಸೆಕೆಂಡ್ ಅಷ್ಟೇ. ಆ ಬ್ರೇಕ್ ತೊಗೊಂಡಾದ್ಮೇಲೆ ಮತ್ತೆ ನಿಮ್ಮನ್ನ ಮಾತಾಡ್ತೀನಿ. ಮಹೇಶ್ ತೆಂಗಿನಕಾಯಿ ಅವ್ರನ್ನ ಮಾತನಾಡ್ತಾ ಇದ್ವಿ. ಶ್ರೀಕಾಂತ್ ಪೂಜಾರಿ ಅವರೇ, ಏನು ಹೇಳೋದಕ್ಕೆ ಬಯಸ್ತೀರಿ ಈಗ ಇಂಥ ಸಂದರ್ಭದಲ್ಲಿ? ರಾಮ ಜನ್ಮ ಭೂಮಿಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ರಾಮ ಭಕ್ತರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಎನ್ನುವ ಆರೋಪಗಳು ಕೇಳಿ ಬರ್ತಾ ಇದೆ. ಇದಕ್ಕೆ ನೀವೇನು ಹೇಳೋದಕ್ಕೆ ಬಯಸ್ತೀರಿ ಶ್ರೀಕಾಂತ್ ಪೂಜಾರಿ ಅವರೇ? ನಾವರು 19 ತಾರೀಕಿಗೆ ಶ್ರೀರಾಮ ಮಂದಿರಕ್ಕೆ ಹೋಗವ ನಾನು. ನಾವು ದುಡ್ಡು ಕಟ್ಟಿದ್ದೀವಿ. ನಾವು ದುಡ್ಡು ಕಟ್ಟೀವಿ. 15 ಮಂದಿಲಿಂದ ಹೋಗೋರು, ಇನ್ನೊಂದು 5 ಮಂದಿ ಕಮ್ಮಿ ಬಿದ್ದಿದ್ರು, 5 ಮಂದಿನೂ ಭರ್ತಿ ಆಗ್ಯಾರಂತ. ಒಟ್ಟು 20 ಮಂದಿ ಮಾತ್ರ ಹೋಗೋರು ನಾವು. ಅದರ ಸಲುವಾಗಿ ಕಾಯ್ಕೊಂಡು ಕುಂತೀವಿ. ಅಷ್ಟರೊಳಗೆ ನಾನು ಹೋಗ್ಬೇಕಂದಾಗ ಇವರು ಕರ್ಕೊಂಡು ಹೋಗಿ ಪೊಲಿಟಿಷನ್ ಇದ್ರೊಳಗೆ ಸಬ್ಜಲ್ದಾಗ ಕುಂದರ್ಸಿದ್ರು. ನಿನ್ನೆ ಬಿಡುಗಡೆ ಆಯ್ತು ಸರ್ ನಮ್ಮದು. ಬಿಡುಗಡೆ ಆಗಿ ಇದು ಆಗೈತೆ ರೀ. ಓಕೆ, ಬರ್ತೀನಿ ನಿಮ್ಮ ಹತ್ರ. ಮಹೇಶ್ ತೆಂಗಿನಕಾಯಿ ಅವರೇ, ಕಡೆಯದಾಗಿ ಏನು ಹೇಳೋದಕ್ಕೆ ಬಯಸ್ತೀರಿ? ಇಂಥ ಸಂದರ್ಭದಲ್ಲಿ ರಾಮ ಭಕ್ತರಿಗೆ ಯಾವ ರೀತಿಯಾದಂಥ ಧೈರ್ಯ ತುಂಬುವಂಥ ಕೆಲಸವನ್ನ BJP ಮಾಡುತ್ತೆ ಅಂತ ಕೇಳ್ಬೋದಾ? ನೋಡಿ, BJP ಯಾವುದೇ ಹಿಂದೂ ಕಾರ್ಯಕರ್ತರಿಗೂ ಕೂಡ ಯಾವುದೇ ರೀತಿಯಾದಂಥ ಅನ್ಯಾಯ ಆದಂಥ ಸಂದರ್ಭದಲ್ಲಿ ನಾವು ಯಾವಾಗಲೂ ಅವ್ರ ಜೊತೆ ಇರ್ತೇವೆ. ಯಾವುದೇ ಕಾರಣಕ್ಕೆ ಕೈ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ಕೇವಲ ಯಾವುದೇ ಸಂದರ್ಭದಲ್ಲಿ ಕೇವಲ ಅಯೋಧ್ಯೆ ರಾಮ ಮಂದಿರ ಎಲ್ಲ, ಇನ್ನು ಅನೇಕ ಕೇಸುಗಳಲ್ಲಿ ಇವತ್ತು ದತ್ತಪೀಠದಿಂದ ಹಿಡಿದು ಈ ರೀತಿಯಾದಂಥ ಕೇಸುಗಳನ್ನ ಸರ್ಕಾರ ಮತ್ತೆ ಕೆದಕುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಆದ್ರೆ ಇದರಿಂದ ಯಾವ್ದು ಕೂಡ ಈ ರೀತಿಯಾದಂತಹ ಗೊಡ್ಡು ಬೆದರಿಕೆಗಳನ್ನ ಹಾಕೋದ್ರಿಂದ ಯಾವ ಹಿಂದೂ ಕಾರ್ಯಕರ್ತರು ಹೆದರುವುದಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾದಂತ ಸಂದೇಶ ಸರ್ಕಾರ ಅರ್ಥ ಮಾಡ್ಕೋಬೇಕು. ಆದ್ರೆ ಈ ರೀತಿಯಾದಂತ ತಡೆ ಒಡ್ತಕ್ಕಂಥ ಕೆಲಸವನ್ನ ನೀವು ಯಾರ ಮನವೊಲಿಸಕ್ ಹೊಂಟಿರಿ ಅನ್ನುವಂಥದ್ದು ಕೂಡ ಸ್ಪಷ್ಟತೆ ಇದೆ. ನಮಗೆ ಗೊತ್ತಿಲ್ಲ ಅನ್ನುವಂಥದ್ದಲ್ಲ. ಇವತ್ತು ಕರ್ನಾಟಕದಲ್ಲಿ ರಾಮ ಮಂದಿರ ಬಗ್ಗೆ ಬಹಳಷ್ಟು ಕಾರ್ಯಕ್ರಮಗಳು ಆಗ್ಬಾರ್ದು,
ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರ ಮನವೊಲಿಸುವಂತ ಪ್ರಯತ್ನವನ್ನು ಇವತ್ತೇನು ಕಾಂಗ್ರೆಸ್ ಮಾಡ್ಲಿಕ್ಕೆ ಹೊರಟಿದೆ ನೋಡಿ. ದೇಶದಲ್ಲಿ ಎಲ್ಲಾದ್ರೂ ಕರ್ನಾಟಕದಲ್ಲಿ ಕಾರ್ಯಕ್ರಮಗಳ ಆಗ್ಲಿಲ್ಲ ಅಂತ ಬಿಂಬಿಸುವಂತ ಏನ್ ನೀವು ಪ್ರಯತ್ನ ಮಾಡಿದ್ರಿ, ಇದರಿಂದ ಯಾವುದೇ ರೀತಿಯಾದಂತ ಪ್ರಯೋಜನ ಆಗಂಗಿಲ್ಲ. ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಅತ್ಯದ್ಭುತವಾದಂತ ಕಾರ್ಯಕ್ರಮಗಳು ಅಯೋಧ್ಯೆ ರಾಮ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ನಡೀತಾವ ಅನ್ನೋಂತ ಸ್ಪಷ್ಟವಾದಂತ ಸಂದೇಶವನ್ನ ಸರ್ಕಾರಕ್ಕೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಓಕೆ, ಶ್ರೀಕಾಂತ್ ಪೂಜಾರಿ ಅವರೇ, ಕಡೆಯದಾಗಿ ಏನ್ ಮಾತಾಡೋದಕ್ಕೆ ಬಯಸ್ತೀರಿ? ಯಾಕಂದರೆ ನಿಮ್ಮ ಆರೋಗ್ಯದ ವಿಚಾರವಾಗಿ ನಾವು ಆದಷ್ಟು ಬೇಗ ಮುಗಿಸ್ತಾ ಇದ್ದೀವಿ, ನೀವು ಕೂಡ ದವಾಖಾನೆಗೆ ಹೋಗಬೇಕು. ಹಾಗಾಗಿ ಕಡೆಯದಾಗಿ ರಿಪಬ್ಲಿಕ್ ಕನ್ನಡದ ಮೂಲಕ ಏನು ಹೇಳೋದಕ್ಕೆ ಬಯಸ್ತೀರಿ? ಸರ್, ಸುಳ್ಳು ಕೇಸು ರಾಜಕಾರಣಿಯವರು, ಕಾಂಗ್ರೆಸ್ದವರು ರಾಜಕಾರಣಿಯವ್ರಿಗೆ ಏನು ಕೆಲಸನೇ ಇಲ್ಲ. ಅದು ಕಾಂಗ್ರೆಸ್ವ್ರಿಗೆ ಕೆಲಸ ಇದ್ದಂದ್ರೆ ಅವರು ಹಾಕ್ತಿದ್ದಿಲ್ಲ. ಕೆಲಸ ಇಲ್ಲ ಅಂಥೇಳಿ ನಮ್ಮ ಮೇಲೆ ಅಪವಾದ. ಅಲ್ಲಿ ವಿದ್ಯಾನಗರ ಒಳಗದೆ, ಅಲ್ಲಿ ಟೌನ್ದೊಳಗಿದೆ, ಗಂಟಿಗೆರೆ ಒಳಗದೆ, ಯಾವ ನಮ್ಮ ಏರಿಯಾ ಬಿಟ್ಟು ನಮ್ಮ ಏರಿಯಾಕ್ಕೆ ಹೋಗಂಗಿಲ್ಲ. ನಾವು ಹೋಗೋದಿದ್ರೆ ರಿಕ್ಷಾ ನಡ್ಸಕ್ಕೆ ಹೋಗಿರ್ತೀವಿ, ಪ್ಯಾಸೆಂಜರ್ ಹೋಗ್ತೀವಿ ಬರ್ತೀವಿ, ಅವ್ರು ಏರಿಯಾದಾಗ ಅಡ್ಡಾಡ್ತೀವಿ. ಕೇಸ್ ಅದಾವ ಅಂತಂದ್ರೆ ಏನು ಎದಕ್ಕೆ ಹೋಗಿ ಕೇಸ್ ಹಾಕ್ತಾವ್ರಿ? ನಮ್ಮ ಎದ್ರ ಸಲ ಕೇಸ್ ಹಾಕ್ತಾವ್ರಿ ಇವು. ಈ ರಾಜೀವ್ ಗಾಂಧಿ ಮೇಲೆ ಇಲ್ಲ, ಇವ್ರ ಮೇಲೆ, ರಾಹುಲ್ ಮೇಲೆ ಇಲ್ಲ ರೀ ಸರ್. ಎಲ್ಲ ಕೇಸ್ ಅದಾವಲ್ರಿ, ಕೇಸ್ ಇದ್ದೂರು ಮಾಡ್ತಾನ. ಈಗ ಅಬ್ಬಯ್ಯ ಬರ್ಬೇಕಂದ್ರೆ ಯಾವ ಕಾರಣದಿಂದ ಬಂದ ರೀ? ಚನ್ನಪೇಟೆಗೆ ಬರ್ಬೇಕಂದ್ರೆ, ಹಳೆಬಳಿಗೆ ಬರ್ಬೇಕಂದ್ರೆ ಯಾವ ಕಾರಣದಿಂದ ಬಂದ? ಏನು ಇದ್ದಿದ್ದಲ್ಲ, ನಮ್ಮ ಸಂಕಟಕ್ಲಿಂದ ಬಂದಲ್ರಿ. ನಾವು ಹುಡುಗರದೇವು ಅಂತೇಳಿ ಅವು ಬಂದ ಇಲ್ಲಿ. ಅಬ್ಬಾಯಿ ಬಗ್ಗೆ ಇದು ಗೊತ್ತಿದ್ದಿದ್ದಿಲ್ಲ ಇಲ್ಲಿ. ಇದು ರಾಜಕಾರಣಿ ಆಗೋಕ್ಕಿಂತ ಮುಕ್ಕಟ್ಟು, ಅಯೋಧ್ಯೆಗೆ ಹೋಗೋಕ್ಕಿಂತ ಮುಕ್ಕಟ್ಟು ಅವ ಇದ್ದಾನ್ರಿ, ಕಾಂಗ್ರೆಸ್ ಒಳಗೆ ಇದ್ದಾನ್ರಿ. ಅಬ್ಬಾಯಿಗೆ ಏನೂ ಗೊತ್ತಿಲ್ರಿ ಇದು. ಇವಾಗ ಖಾಲಿ ಪೂಟು ನಮ್ಮ ಮನೆ ಕಡೆ ಬಂದು ನಮಗೆ ಇದು ಹಾಕ್ರಿ, ಓಟ್ ಹಾಕ್ರಿ ಅಂತ ಕೆಳಗೆ ಬಂದವರು ನಾವು ಎಬಸಿ ಕುಂದರ್ಸಿದ್ರೆ ನಮಗೆ ಇವತ್ತು ಹೊಳಿ ಕುಂತಾರೆ. ಓಕೆ, ಶ್ರೀಕಾಂತ್ ಪೂಜಾರಿ ಅವರೇ, ನಮಗೆ ಈ ನೋವಿನ ಸಂದರ್ಭದಲ್ಲೂ ಕೂಡ ನಿಮ್ಮ ಆರೋಗ್ಯ ಸರಿ ಇಲ್ಲದಿದ್ರೂ ಕೂಡ ಅರ್ಧ ಗಂಟೆ ನಮಗೆ ಕಾಲಾವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಹಾಗೆ ಮಹೇಶ್ ತೆಂಗಿನಕಾಯಿ ಸರ್, ಶಾಸಕರೇ, ನಿಮಗೂ ಕೂಡ ಧನ್ಯವಾದಗಳು.